ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನೀತಾ ಜೊತೆ. ಈಗ ಮಂಜುಷ್ಟ ಸೋಪ್ ತುಂಬಾ ವೈರಲ್ ಆಗ್ತಿದೆ. ಸೊ ಆ ಸೋಪ್ನ ನಾನು ಮನೆಯಲ್ಲೇ ಮಾಡ್ಕೊಂತೀನಿ. ನಾನು ಹೊರಗಡೆಯಿಂದ ಬೈ ಮಾಡಲ್ಲ. ಮನೆಯಲ್ಲೇ ಮಾಡ್ಕೊಂಡು ಯೂಸ್ ಮಾಡ್ಕೊಂತೀನಿ. ಆ ಮಂಜುಷ್ಟ ಸೋಪ್ಗೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ ನ ಆಡ್ ಮಾಡ್ತೀನಿ, ಹೇಗ್ ಮಾಡ್ತೀನಿ ಅಂತ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದೀನಿ. ನಾನು ಆಲ್ಮೋಸ್ಟ್ ಒಂದು ತ್ರೀ ಟು 4 ಮಂತ್ಸ್ ಇಂದ ನಾನು ಮಾಡ್ಕೊಂಡು ಯೂಸ್ ಮಾಡ್ಕೊಂತಿರೋದು ಸೋಪ್ನ. ಸೊ ಆ ಸೋಪ್ನ ನಿಮ್ ಜೊತೆಲ್ಲೂ ಹೇಗ್ ಮಾಡೋದು, ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ ಆಡ್ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಂತೀನಿ. ಓಕೆ, ಲೆಟ್ಸ್ ಕಮ್ ಆನ್. ಇದು ಬಂದ್ಬಿಟ್ಟು ಗೋಟ್ ಮಿಲ್ಕ್ ಬೇಸು, ಸೋಪ್ ಬೇಸು, ಮತ್ತೆ ಕೊಕೊನಟ್ ಸೋಪ್ ಬೇಸು, ಮತ್ತೆ ಮಂಜಿಷ್ಟ ಪೌಡರ್ ಒಂದು 2 ಸ್ಪೂನ್ಸ್ ಅಷ್ಟು ಮಂಜಿಷ್ಟ ಪೌಡರ್ ತಗೊಂಡಿದೀನಿ. ಮತ್ತೆ ಒಂದ್ 2 ರಿಂದ 3 ಕ್ಯಾಪ್ಸೂಲ್ಸ್, ವಿಟಮಿನ್ ಇ ಕ್ಯಾಪ್ಸೂಲ್ಸ್. ವಿಟಮಿನ್ ಇ ಆಯಿಲ್ ಬರುತ್ತಲ್ಲ, ಅದಿದ್ರು ಯೂಸ್ ಮಾಡಬಹುದು. 2 ಸ್ಪೂನ್ ಅಷ್ಟು ಆಲೂಗಡ್ಡೆ ಜ್ಯೂಸು, ಸ್ಯಾಂಡಲ್ವುಡ್ ಪೌಡರ್ ನ ಯೂಸ್ ಮಾಡ್ತೀನಿ. ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಈ ತರ ಅಗಲವಾಗಿರೋ ಒಂದು ಪಾತ್ರೆನ ಇಡ್ಬೇಕು. ನೀರ್ ಹಾಕ್ತಾ ಇದೀನಿ ನಾನು. ಈ ನೀರ್ ಚೆನ್ನಾಗಿ ಕುದಿಲಿ ಇದೆ ಅಲ್ವಾ. ಸೊ ಇವಾಗ ನಾನು ಸೋಪ್ ಬೇಸ್ ನ ಒಂದು ಬೌಲ್ಗೆ ಹಾಕಿ, ನೋಡಿ ಈ ಬೌಲ್ಗೆ ಹಾಕಿದೀನಿ, ಸ್ವಲ್ಪ ಅಗಲ ಇರೋ ಬೌಲ್ಗೆ. ಇನ್ನೊಂದ್ ಸ್ವಲ್ಪ ಕರಗಬೇಕು ಸೋಪ್ ಬೇಸು, ಇನ್ನೂ ಒಂದ್ ಸ್ವಲ್ಪ ಹಾಗೆ ಇದೆ, ಬಟ್ ಪರವಾಗಿಲ್ಲ. ನಾನು ಇವಾಗ ವಿಟಮಿನ್ ಇ ಕ್ಯಾಪ್ಸೂಲ್ಸ್ 4 ತಗೊಂಡಿದೀನಿ, ಅದನ್ನ ಹಾಕೋತೀನಿ. ಆಲೂಗಡ್ಡೆ ರಸ ಇತ್ತಲ್ಲ, ಅದಷ್ಟನ್ನು ಹಾಕೋತಾ ಇದೀನಿ. ಹಾಕ್ಬಿಟ್ಟು ಕಲಿಸ್ಬೇಕು. ಮಂಜಿಷ್ಟ ಮೇನ್ ಇಂಗ್ರೀಡಿಯೆಂಟ್ ಮಂಜಿಷ್ಟ ಹಾಕಿದೀನಿ. 3 ರಿಂದ 4 ಸೋಪ್ ಹಾಕ್ಬೋದು. ನಾನ್ ತಗೊಂಡಿರೋ ಬೌಲ್ಗೆ ನೋಡಿದ್ರೆ ಆರಾಮಾಗಿ ಒಂದ್ 2-3 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ಏನಂತ ಅಂದ್ರೆ ಈ ಸೋಪ್ ಸ್ವಲ್ಪ ಬೇಗ ಕರಗ್ಬಿಡುತ್ತೆ, ನೊರೆ ಚೆನ್ನಾಗಿ ಬರುತ್ತೆ, ಬೇಗ ಕರಗ್ಬಿಡುತ್ತೆ. ಸೊ ಹೊರಗಡೆ ಎಲ್ಲ ಜಾಸ್ತಿ ಇದೆ ರೇಟು. ನಾನೆಲ್ಲ ಒಂದ್ ಕಡೆ ತಗೊಂಡಿದ್ದೆ 500ಗೆ 2 ಪೌಡರ್ ನ ಸ್ವಲ್ಪ ಹಾಕೋತೀನಿ. ಆಕ್ಚುಲಿ ನಾನು ಸ್ಯಾಂಡಲ್ವುಡ್ ಪೌಡರ್ ನನಗೆ ಆಗಲ್ಲ, ಹಾಕೋದಿಲ್ಲ, ಸ್ವಲ್ಪ ಹಾಕೋತೀನಿ ಸ್ಮೆಲ್ಗೋಸ್ಕರ ಅಷ್ಟೇ. ಸೊ ನಾನು ಅದ್ರ ಸೋಪ್ ನೋಡಿಲ್ಲ. ನಾನು ಬೌಲ್ಗೆ ಎಣ್ಣೆ ಹಾಕಿದೀನಿ, ಅದು ಸರಿ ಕರಗದ ಮೇಲೆ ಸರಿ ಬರ್ಲಿ ಅಂತ. ಸೊ ಅದಕ್ಕೆ ಹಾಕ್ತೀನಿ. ನೋಡಿ ಅನ್ಸುತ್ತೆ ನನಗೆ ಏನು ಹಾಕಬೇಕು. ನಾನು ಸೋಪ್ ಬೇಯಿಸಿರಲ್ಲ, 1/4 kg ಸೋಪ್ ಬೇಯಿಸಬೇಕು. ಅದು ಪೂರ್ತಿ ಹಾಕಿದ್ದೀನಿ. ಸೊ ನೋಡಿ ಈಗ ಹಾಕಿದ್ದೀನಿ. ಖಂಡಿತ ಈ ಸೋಪ್ನ ಮನೆಯಲ್ಲಿ ಟ್ರೈ ಮಾಡಿ, ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಎಲ್ಲರಿಗೂ.